ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನೀವು ನಂದು ಹಳೆ ವ್ಲಾಗಲ್ಲಿ ನೋಡಿದರೆ ನಾನು ಇಂಡಿಗೋ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡಿದೆ ಮತ್ತು ನನ್ನ ಡೆಸ್ಟಿನೇಷನ್ ಕೂಡ ಏನೂ ಪ್ರಾಬ್ಲಮ್ ಇಲ್ಲದೆ ರೀಚ್ ಆದೆ ಅಂತ ತೋರಿಸಿದ್ದೆ. ಸೊ ನಾನು ಯಾವ ಡೆಸ್ಟಿನೇಷನ್ ಹೋಗ್ತಾ ಇದ್ದೀನಿ ಅಂತ ಹೇಳಬೇಕು ಅಂತ ಹೇಳಿದ್ರೆ ನೀವು ನನ್ನ ನೆಕ್ಸ್ಟ್ ವ್ಲಾಗ್ ನೋಡಬೇಕು ಅಂತ ಹೇಳಿದ್ದೆ. ನಾನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ಪ್ಲೇಸ್ ರೀಚ್ ಆದೆ, ಹೇಗಿತ್ತು ನನ್ನ ಫಸ್ಟ್ ಡೇ ಆಫ್ ಮೈ ವೆಕೇಷನ್ಸ್ ಅಂತ ಹೇಳಿಬಿಟ್ಟು. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ನಾನು ಫ್ಲೈಟಲ್ಲಿ ಹೋಗುವಾಗ ನನ್ನ ವಿಂಡೋ ಸೈಡಿಂದ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಬ್ಯೂಟಿಫುಲ್ ಸಕ್ಕತ್ತಾಗಿತ್ತು. ನಾನು ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಹೊರಟಿದ್ದಲ್ಲ, ಇನ್ನೂ ಸನ್ರೈಸ್ ಆಗ್ತಾಯಿತ್ತಲ್ಲ, ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ನಾನು ಫೈನಲ್ ಆಗಿ ಬಂದುಬಿಟ್ಟು ಕೊಚ್ಚಿ ಏರ್ಪೋರ್ಟ್ ರೀಚ್ ಆದೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವಾಗ ಕೊಚ್ಚಿ ಏರ್ಪೋರ್ಟ್ ಇರೋದು ಕೇರಳದಲ್ಲಿ. ನಾನು ಕೇರಳದಲ್ಲಿ ಆ್ಯಕ್ಚುಲಿ ಒಂದಷ್ಟು ಪ್ಲೇಸಸ್ ಕವರ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದೆ. ಮೇಯ್ನಾಗಿ ನನಗೆ ಈ ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದರೆ ನನ್ನ ಅಮ್ಮಂಗೆ ಕೇರಳ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಇಷ್ಟ ಅಂತ ಅವ್ರು ಯಾವಾಗಲೂ ಹೇಳ್ತಾಯಿದ್ರು, ಒಂದ್ಸಲ ಕೇರಳ ವಿಸಿಟ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ನಾನು ಅದಕ್ಕೆ ಸ್ಪೆಷಲಾಗಿ ಈ ಕೇರಳ ಟ್ರಿಪ್ನ ಅಮ್ಮಂಗೋಸ್ಕರನೇ ಡಿಸೈನ್ ಮಾಡ್ಕೊಂಡಿದ್ದೆ. ಬಿಕಾಸ್ ನಾನು ಒಂತೆಲ್ಲ ಅಂದ್ಕೊಂಡಿದ್ದೆ ಈ ಸಲ ಒಂದು ಬ್ರೇಕ್ ತೊಗೊಳ್ಳುವಾಗ ಒಂದು ಫ್ಯಾಮಿಲಿ ಜೊತೆಗೆ ಮೌರಿಷಿಯಸ್ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ. ಬಟ್ ಏನಂತ ಹೇಳಿದ್ರೆ ಅದಕ್ಕಿಂತ ಇದು ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು ನನಗೆ. ಫಸ್ಟ್ ಅಮ್ಮಂಗೆ ಕೇರಳ ತೋರಿಸ್ಬಿಟ್ಟು ಆಮೇಲೆ ನಾನು ನನ್ನ ಮಗ ಎಲ್ಲ ಹಸ್ಬೆಂಡ್ ಜೊತೆಗೆ ಮೌರಿಷಿಯಸ್ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಈ ಟ್ರಿಪ್ ಡೆಡಿಕೇಟೆಡ್ ಟು ಅಮ್ಮ. ನಾವು ರೀಚ್ ಆದ್ವಿ ಕೊಚ್ಚಿ ಏರ್ಪೋರ್ಟಿಂದ ನಮಗೆ ಆ್ಯಕ್ಚುಲಿ ಮುನ್ನಾರ್ಗೆ ಹೋಗೋಕ್ಕಿತ್ತು. ನಾವು ಹೋಗುವಾಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ, ಇದು ಪೆರಿಯಾರ್ ರಿವರ್ ಅಂತ. ಪೆರಿಯಾರ್ ರಿವರ್ ಇದೆಯಲ್ಲ, ಅದು ತುಂಬ ದೊಡ್ಡ ರಿವರ್. ಇಡೀ ಕೇರಳದಲ್ಲಿ ಇದು ತುಂಬ ದೊಡ್ಡ ರಿವರ್ ಅಂತೆ. ನಮಗೆ ಆ್ಯಕ್ಚುಲಿ ನಮ್ಮ ಡ್ರೈವರ್ ಏನಿದ್ರು ಅವ್ರು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಮಗೆ ಒಳ್ಳೆ ಡ್ರೈವರ್ ಕೂಡ ಸಿಕ್ಕಿದ್ರು. ಆಮೇಲೆ ನಾವೇನಂದರೆ ಏರ್ಪೋರ್ಟಲ್ಲೇ ನಮಗೆ ಇಂಡಿಗೋ ಏರ್ಲೈನ್ಸ್ ಅಥವಾ ಯಾರು ಫ್ಲೈಟ್ ಅಥಾರಿಟಿ ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟಾಗ್ಬಿಟ್ಟಿತ್ತು, ಚೆನ್ನಾಗಿ ತಿಂದಿದ್ವಿ. ಆಮೇಲೆ ಇಲ್ಲಿ ಒಂದು ರೆಸ್ಟೋರೆಂಟ್ಗೆ ಬಂದ್ವಿ. ನಮ್ಮ ಡ್ರೈವರ್ ಸಜೆಸ್ಟ್ ಮಾಡಿದ್ರು, ಬಿಕಾಸ್ ನನಗೆ ಕೇರಳದು ಒಥೆಂಟಿಕ್ ಸ್ಟೈಲ್ ಫುಡ್ ತಿನ್ನಬೇಕಂತ ತುಂಬ ಇತ್ತು. ಸೊ ಅಲ್ಲಿ ಹೋದಾಗ ಏನಂತ ಹೇಳಿದರೆ ಕೇರಳದು ಸಾದ್ಯದ ಸಹಿತ ಇತ್ತು. ಬಟ್ ನನಗೆ ಸಾಧ್ಯ ತೊಗೊಂಡ್ರೆ ತುಂಬ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು, ಬಿಕಾಸ್ ಅದರಲ್ಲಿ ತುಂಬ ವೆರೈಟೀಸ್ ಕೊಡ್ತಾರಲ್ಲ, ನಾವು ಫಿಶಲ್ಲಿ ಆರ್ಡರ್ ಮಾಡಿದ್ವಿ. ಅವರು ಈ ಥರ ಬನಾನಾ ಲೀವ್ಸಲ್ಲಿ ಈ ಥರ ಒಂದು ಫಿಶ್ ಮಸಾಲ ಫ್ರೈ ಅಂತ ಮಾಡಿದರು. ಅವರು ಅದು ಆ್ಯಕ್ಚುಲಿ ಆ ಫಿಶ್ ಹೆಸರು ಹೇಳಿದರು, ನನಗೆ ಅದೇನಂತ ಹೇಳೋಕ್ಕೆ ಬರಲ್ಲ. ಆ್ಯಕ್ಚುಲಿ ಹೋಲ್ ಕೇರಳದಲ್ಲಿ ಕರಿಮೀನ್ ಕರಿ ಅಂತ ಬಂದು ಕರಿಮೀನ್ ಫಿಶ್ ಕರಿ ಅಂತ ಬರುತ್ತೆ, ಅದು ಫೇಮಸ್ ಅಂತ. ಇದು ಆಲ್ಮೋಸ್ಟ್ ಅದೇ ಥರನೇ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಎಷ್ಟು ಚೆನ್ನಾಗಿ ನಮಗೆ ಟ್ರೀಟ್ ಮಾಡಿದ್ರು ಅಂದರೆ, ನಮ್ಮ ಜೊತೆಗೆ ಫೋಟೋ ವಿಡಿಯೋ ಎಲ್ಲ ತೆಗೆಸ್ಕೊಂಡ್ರು. ನೋಡಿ, ಅವರು ರೆಸ್ಟೋರೆಂಟ್ನವರು CFC ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ನೀವೇನಾದರೂ ಕೊಚ್ಚಿಯಿಂದ ಮುನ್ನಾರ್ಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇದ್ದೀರ ಅಂದರೆ ನಿಮಗೆ ಆನ್ ದ ವೇಯಲ್ಲಿ ಈ ರೆಸ್ಟೋರೆಂಟ್ ಸಿಗುತ್ತೆ. ನಿಮಗೆ ಪ್ಯೂರ್ ಏನಂದರೆ ಕೇರಳ ಒಥೆಂಟಿಕ್ ಸ್ಟೈಲಲ್ಲಿ ನಿಮಗೆ ಸಾಧ್ಯ ತಿನ್ನಬೇಕು, ವೆಜ್ಜಲ್ಲಿ ಅಂದ್ರೂ ಇರುತ್ತೆ. ಮತ್ತು ನಾನ್ ವೆಜ್ ನಿಮಗೆ ಫಿಶ್ ಕರಿ ಇದೆಲ್ಲ ಪ್ಯೂರ್ ಕೇರಳ ಸ್ಟೈಲ್ದು ಒಂದು ಒಥೆಂಟಿಕ್ ಸ್ಟೈಲಲ್ಲಿ ಇರೋ ಕರಿ ಅದನ್ನೆಲ್ಲ ತಿನ್ನಬೇಕಂತಂದರೆ ಪಕ್ಕ ನೀವು ಈ ರೆಸ್ಟೋರೆಂಟ್ನ ವಿಸಿಟ್ ಮಾಡಿ. ಮತ್ತು ಅವರು ಹಾಸ್ಪಿಟ್ಯಾಲಿಟಿ ಬಂದು ಟಾಪ್ ನಾಚ್. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ನಾವು ಮಧ್ಯದಲ್ಲಿ ಬರುವಾಗ ನಾವು ಆ್ಯಕ್ಚುಲಿ ಒಂದು ಫಾಲ್ಸ್ ಕೂಡ ನೋಡಬೇಕಾಗಿತ್ತು. ಫಾಲ್ಸ್ ಹೆಸರು ನನಗೆ ನಿಜಾನೂ ಮರ್ತೋಗಿದೆ, ಬಟ್ ನಿಮಗೆ ಹೇಳ್ತೀನಿ, ನಾನು ನೋಡೋಣ ಟ್ರೈ ಮಾಡ್ತೀನಿ. ಸೊ ನಾವು ಹೋಗುವಾಗ ಈ ಥರ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಮ್ಮ ಡ್ರೈವರ್ ಕೂಡ, ಏನು ಇಲ್ಲಿ ಪ್ಲೇಸಸ್ದು ಪ್ರತಿಯೊಬ್ರದ್ದು ಏನೋ ಪ್ರತಿಯೊಂದು ಪ್ಲೇಸಸ್ದು ಏನು ಇಂಪಾರ್ಟೆನ್ಸ್ ಅಂತ ಇದೆ. ಈ ಬ್ರಿಡ್ಜು ಆ್ಯಕ್ಚುಲಿ ತುಂಬ ಹಳೆ ಬ್ರಿಡ್ಜ್ ಅಂತೆ. ಅದನ್ನು ಕಟ್ಟಕ್ಕೆ ಆಲ್ಮೋಸ್ಟ್ ಒಂದು 10 ಇಯರ್ಸ್ಗಿಂತ ಜಾಸ್ತಿ ತೊಗೊಂಡಿದ್ರಂತೆ. ಇದು ಪೆರಿಯಾರ್ ರಿವರ್ ಏನಿದೆ ಅದ್ರ ಮೇಲೇ ಈ ಬ್ರಿಡ್ಜ್ನ ಕಟ್ಟಿದ್ದಾರೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ನಮಗೆ ಆ ಡ್ರೈವರು. ಈ ಪ್ಲೇಸೆಲ್ಲ ತುಂಬ ಚೆನ್ನಾಗಿದೆ. ಏನಂತ ಹೇಳಿದರೆ ಕೊಚ್ಚಿ ಬಂದು ನಿಮ್ಗೆ ಆಲ್ಮೋಸ್ಟ್ ಏನಂದರೆ ಬೀಚ್ ಪ್ಲೇಸ್ ಇರುತ್ತೆ. ಕೊಚ್ಚಿಯಿಂದ ನಿಮಗೆ ಮುನ್ನಾರ್ಗೆ ಹೋಗುವಾಗ ಏನಂತ ಹೇಳಿದರೆ ನೀವು ಒಂದು ವೆಸ್ಟರ್ನ್ ಘಾಟ್ಸ್ ಮಧ್ಯದಲ್ಲಿ ನೀವು ಹೋಗ್ತೀರಾ. ಹೀಗೆ ನೀವು ಫುಲ್ಲು ಒಂದು ಬೆಟ್ಟನ ಹೀಗೆ ಹತ್ಕೊಂಡು ಹೋಗ್ತೀರಾ, ಫುಲ್ ಘಾಟ್ ಸೆಕ್ಷನ್ ಇರುತ್ತೆ. ಆಮೇಲೆ ನಿಮಗೆ ಮುನ್ನಾರ್ ಸಿಗುತ್ತೆ. ಮುನ್ನಾರ್ ಬಂದು ಒಂದು ಹಿಲ್ ಸ್ಟೇಷನ್, ಅದು ಟಾಪ್ ಆಫ್ ದ ಹಿಲ್ಲಲ್ಲಿ ಇರುತ್ತೆ. ನಾವು ಹೋಗ್ತಾ ಇದ್ದಿದ್ದು, ನಾನೊಂದು ಬ್ರಿಟಿಷ್ ಕಾಂಟಿ ಅಂತ ಒಂದು ರೆಸಾರ್ಟ್ ಬುಕ್ ಮಾಡಿದ್ದೆ, ಅಲ್ಲಿ ನಾನು ಹೋಗಬೇಕಾಗಿತ್ತು. ಸೊ ಅಲ್ಲಿ ನಂದು ಇದು ರೆಸಾರ್ಟ್ ಇದ್ದಿದ್ದೇನೆ ಹಿಲ್ ಟಾಪಲ್ಲಿ.
ಸೊ ನನ್ನ ಜರ್ನಿ ಕೂಡ ತುಂಬಾ ತುಂಬ ಬ್ಯೂಟಿಫುಲ್ ಇತ್ತು. ನನಗೆ ಆ್ಯಕ್ಚುಲಿ ಏನನ್ನಿಸ್ತಾ ಇತ್ತು ಅಂತ ಹೇಳಿದರೆ, ನಾನು ಬಂದು ಮಲೆನಾಡು ಹುಡುಗಿನೇ. ಅದಕ್ಕೆ ನನಗೆ ತೀರ್ಥಹಳ್ಳಿ ಮತ್ತು ಕೊಪ್ಪ ರೋಡಲ್ಲಿ ಹೋಗುವಾಗ ಮತ್ತು ನಾವು ಆಗುಂಬೆಯಲ್ಲಿ ಘಾಟ್ ಸೆಕ್ಷನ್ ಹೋಗುವಾಗ ಯಾವ ಥರ ಫೀಲ್ ಬರ್ತಾಯಿತ್ತು, ಸೇಮ್ ಅದೇ ಥರ ಫೀಲ್ ಬರ್ತಾಯಿತ್ತು. ಮಧ್ಯದಲ್ಲಿ ಏನಂತ ಹೇಳಿದ್ರೆ, ಈ ಘಾಟ್ ಸೆಕ್ಷನ್ ಹತ್ತುವಾಗ ಎಲ್ಲರಿಗೂ ಸ್ವಲ್ಪ ಏನಾದರೂ ಒಂದು ಸ್ವಲ್ಪ ಏನಂದರೆ ಹೆಲ್ತ್ ಅಪ್ಸೆಟ್ ಥರ ಆಗುತ್ತೆ. ಅಮ್ಮಂಗೆ ಅದೇ ಥರ ಆಗ್ತಾಯಿತ್ತು ಸ್ವಲ್ಪ. ಆಮೇಲೆ ಬಂದ್ವಿ ನಾವಿಲ್ಲಿ ವಾಟರ್ ಫಾಲ್ಸ್ ನೋಡೋಣ ಅಂತ. ಇದೇನೋ ಚಿರಿಯಪ್ಪ ವಾಟರ್ ಫಾಲ್ಸ್ ಅಂತ ಏನೋ ಹೇಳಿದರು. ನಾನು ರಾಂಗಾಗಿ ಹೇಳ್ತಾ ಇರ್ಬೋದು, ಬಟ್ಟು ಯಾರು ನಿಮಗೆ ಮಲಯಾಳೀಸ್ ಏನು ಕೇರಳದವ್ರು ಇದ್ದೀರಾ, ನಿಮಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ನಾನೇನಾದರೂ ತಪ್ಪು ಹೇಳಿದರೆ ಪ್ಲೀಸ್ ಇಗ್ನೋರ್ ಮಾಡಿ. ಈ ವಾಟರ್ ಫಾಲ್ಸ್ ಅಂತೂ ಅಂದರೆ ಸಕ್ಕತ್ತಾಗಿತ್ತು. ಇಲ್ಲಿ ಏನಂತ ಹೇಳಿದರೆ, ವಾಟರ್ ಫಾಲ್ಸ್ಗಂತೂ ಬಂದು ರೀಚ್ ಆದಮೇಲೆ ಒಂದೇ ಒಂದು ಸ್ಟ್ರೆಸ್ಫುಲ್ ಥಿಂಗ್ ಅಂತ ಹೇಳಿದರೆ, ಇಲ್ಲಿ ವಾಟರ್ ಫಾಲ್ಸ್ ನೋಡೋಕ್ಕಿಂತನೂ ನಮಗೆ ಒಳ್ಳೆ ಫೋಟೋ ತೆಕ್ಕೊಳ್ಳೋದೇ ತುಂಬ ಸ್ಟ್ರೆಸ್ಫುಲ್ ಆಗಿತ್ತು. ಬಿಕಾಸ್ ಎಲ್ಲರೂ ಅಲ್ಲಿ ಆ ವಾಟರ್ ಫಾಲ್ಸ್ ಎದುರುಗಡೆ ಫೋಟೋ ತೆಗೆಸ್ಕೋಬೇಕು ಅಂತ ಒಬ್ಬರಾದ್ಮೇಲೆ ಒಬ್ಬರು ತುಂಬ ಕ್ರೌಡೆಡ್ ಆಗಿಬಿಟ್ಟಿತ್ತು. ನಾನು ಅದರಲ್ಲೂ ಹೆಂಗೋ ಎಲ್ಲ ಮಾಡಿ ಫೋಟೋ ತೆಗೆಸ್ಕೊಂಡೆ. ಅಮ್ಮನ ಹತ್ರ ಒಂದು ಸ್ವಲ್ಪ ತೆಗೆಸ್ಕೊಂಡೆ, ಹಾಗೆ ಅಲ್ಲಿ ಬಂದವ್ರ ಹತ್ರ ಒಂದು ಸ್ವಲ್ಪ ತೆಗೆಸ್ಕೊಂಡೆ. ಅದಕ್ಕಿಂತ ಮುಂಚೆ ಇನ್ನೊಂಚೂರು ಮುಂದೆ ಬಂದರೆ ಈ ವಾಟರ್ ಫಾಲ್ಸ್ ಆಯ್ತನೂ ಇತ್ತು. ತುಂಬ ಬ್ಯೂಟಿಫುಲ್ ಆಗಿತ್ತು. ಆಮೇಲೆ ಆನ್ ದ ವೇ ನಾವು ಬರುವಾಗ ಇನ್ನೊಂದು ಫ್ಲೋರಾ ಆ್ಯಂಡ್ ಫೌನಾ ಅಂತ ಒಂದು ಇಟ್ಸ್ ಲೈಕ್ ಒಂಥರ ಫ್ಯಾಂಟಸಿ ಪಾರ್ಕ್ ಥರ ಇತ್ತು. ಅಲ್ಲಿಗೆ ಬಂದ್ವಿ ನಾವು. ಎಲ್ಲಿ ಬಂದರೆ ಅದನ್ನು ಹೊಸದಾಗೆ ಮಾಡಿರೋದಂತೆ, 7 to 8 months ಆಗಿದೆ ಅಂತೆ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಯಾರಾದರೂ ಚಿಕ್ಕ ಮಕ್ಕಳಿರೋರು ಆದರೆ ನಿಮಗೆ ಈ ಥರ ಪ್ಲೇಸಸ್ ನಿಜವಾಗ್ಲೂ ಇಷ್ಟ ಆಗುತ್ತೆ. ಬಿಕಾಸ್ ಅಲ್ಲಿ ಏನಂತ ಹೇಳಿದರೆ ಹಾರ್ಸ್ ರೈಡಿಂಗ್ ಮಾಡ್ಬೋದು, ಮತ್ತು ನಿಮಗೆ ಈ ಥರ ಮಿಕ್ಕಿ ಮೌಸ್ ಮತ್ತು ಇದು ಕರಡಿ ಆ ಥರದ್ದೆಲ್ಲ ಡ್ರೆಸ್ ಹಾಕೊಂಡವರು ಇರ್ತಾರೆ. ಮತ್ತು ಈ ಪ್ಲ್ಯಾನ್ಸ್ ಇದರಿಂದನೇ ಈ ಥರದ್ದೆಲ್ಲ ಏನಂದರೆ ಡ್ರ್ಯಾಗನ್ ಮತ್ತು ಬಫೆಲೋದು ಮತ್ತು ತುಂಬ ಇದನ್ನೆಲ್ಲ ಡಿಸೈನ್ಸ್ ಎಲ್ಲ ಮಾಡಿದರು. ಈ ಥರ ಬ್ರಿಡ್ಜ್ ಎಲ್ಲ ಮಾಡಿದರು. ಮತ್ತು ನೀವು ಇಲ್ಲಿ ಕೂಡ ನೀವು ಏನಂತ ಹೇಳಿದರೆ ಬರ್ಡ್ಸ್ಗೆಲ್ಲ ಫೀಡ್ ಮಾಡ್ಬೋದು, ಫಿಶ್ಗೆಲ್ಲ ಫೀಡ್ ಮಾಡ್ಬೋದು. ಆಮೇಲೆ ಒಂದು ಫ್ರೂಟ್ ಗಾರ್ಡನ್ ಅಂತ ಒಂದು ಮಾಡಿದ್ದಾರೆ. ಅಲ್ಲಿ ನಿಮ್ಗೇನಂದರೆ ಆಲ್ಮೋಸ್ಟ್ ಎಲ್ಲ ಥರ ಫ್ರೂಟ್ಸ್ದು ಗಿಡನೂ ಬೆಳೆದಿದ್ದಾರೆ. ಅಲ್ಲಿ ಕೆಲವೊಂದೊಂದು ಫ್ರೂಟ್ಸ್ ಗಿಡದಲ್ಲಿ ಮಾತ್ರ ಫ್ರೂಟ್ಸ್ ಇತ್ತು, ಇನ್ನೊಂದು ಕೆಲವುದೆಲ್ಲ ಇನ್ನೂ ಬೆಳೀತಾ ಇತ್ತು. ಸೊ ತುಂಬ ಬ್ಯೂಟಿಫುಲ್ ಪ್ಲೇಸ್ ಆಗಿತ್ತು ಇದು. ನಮ್ಗೆ ಆ್ಯಕ್ಚುಲಿ ಇದು ನಮ್ಮ ಪ್ಲ್ಯಾನಲ್ಲೇನೂ ಇರಲಿಲ್ಲ ಈ ಪ್ಲೇಸ್ಗೆ ವಿಸಿಟ್ ಮಾಡೋದು. ನೋಡಿ ಇಲ್ಲಿ ಬರ್ಡ್ ಇದೆ. ಇದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಕೂಡ. ಪ್ರತಿಯೊಂದೂ ಇಲ್ಲಿ ನೀವು ಯಾವ ಪ್ಲೇಸ್ ಆದರೂ ಇದರೊಳಗೆ ನೀವು ಯಾವ ಪ್ಲೇಸ್ ವಿಸಿಟ್ ಮಾಡಿದ್ರೂ ಅಷ್ಟು ಹೈಜಿನಿಕ್ಕಾಗಿ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮೈಟ್ ಬಿ ಇದು ಹೊಸದಲ್ಲ, ಅದಕ್ಕೆ ಅಷ್ಟು ನೀಟಾಗಿತ್ತು ಅಂತ ನಾವಂತೂ ಅಂದ್ಕೊಂಡ್ವಿ. ಬಟ್ ಮೇಂಟೆನೆನ್ಸ್ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ಇಲ್ಲಿ ತುಂಬ ಆ್ಯನಿಮಲ್ಸ್ ಕೂಡ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ ನಾವು ಟಗರು ಅಂತೀವಲ್ಲ ಆ ಥರದ್ದು, ಅದನ್ನು ಸಹಿತ ಇಲ್ಲಿತ್ತು. ಇದು ಆ್ಯಕ್ಚುಲಿ ಚೈನೀಸ್ ಬ್ರೀಡ್ ಅಂತೆ. ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಸ್ವಾನ್ ಮತ್ತು ಈ ಥರ ವಾಟರ್ ಬರ್ಡ್ಸ್ ಎಲ್ಲ ಇತ್ತು. ಆಮೇಲೆ ಇನ್ನು ಒಂದು ಕಡೆ ನಾವು ಏನಂತ ಹೇಳಿದರೆ ಇದು ಫ್ರೂಟ್ ಗಾರ್ಡನ್ ನೋಡ್ಕೊಂಡು ಬಂದ್ವಿ. ಅದು ನಾನು ವೀಡಿಯೋ ತೊಗೊಂಡಿಲ್ಲ. ಅದಾದಮೇಲೆ ನಾವು ಇಲ್ಲಿ ಬಂದ್ವಿ. ಇಲ್ಲಿ ಏನಂತ ಹೇಳಿದರೆ ನಿಮಗೆ ಸ್ನೇಕ್ನ ನೀವು ಟಚ್ ಮಾಡ್ಬೋದು. ನಾನು ಸ್ನೇಕ್ ಟಚ್ ಮಾಡೋಕ್ಕೆ ಎಷ್ಟು ಭಯ ಪಡ್ಕೋತಾ ಇದೆ ಅಂತ ಹೇಳಿದ್ರೆ, ಒಂದು ಎಕ್ಸ್ಟೆಂಟ್ಗೆ ಪಾಪ ಕೂಡ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ಏನಂತ ಹೇಳಿದರೆ ಇದನ್ನು ಎಲ್ಲರೂ ಬಂದು ಈ ಥರ ಮೈ ಮೇಲೆ ಹಾಕ್ಕೊಂಡು ಫೋಟೋ ಮತ್ತು ವೀಡಿಯೋ ತೊಗೊತಾರೆ. ಸೊ ಅದು ಒಂದು ಸಲ. ಬಟ್ ಅದು ಮೋಸ್ಟ್ ಆಫ್ ದ ಟೈಮ್ ಏನಂತೆ ನಿದ್ದೆನೇ ಮಾಡಿರುತ್ತೆ, ಒಳಗಡೆನೇ ಇಟ್ಟಿರ್ತಾರೆ. ಚೆನ್ನಾಗಿ ನಿದ್ದೆ ಕೂಡ ಮಾಡ್ತಾ ಇರುತ್ತೆ. ಎಲ್ಲೋ ಒಬ್ಬೊಬ್ಬರು ಅಷ್ಟೇ ಈ ಥರ ಟಚ್ ಮಾಡ್ತಾರೆ. ಬಟ್ ಸ್ಟಿಲ್ ನನಗೆ ಭಯ ಇತ್ತು. ಬಟ್ ಆದ್ರೂ ನಾನು ಕೈಯಲ್ಲಿ ಹಿಡ್ಕೊಂಡವಾಗೂ ಅರ್ಧ ಜೀವ ಏನು ಹೇಳ್ತಾರೆ ಬಾಯಿಂದ ಆಚೆ ಬಂದೇ ಬಿಟ್ಟಿತ್ತು. ಬಟ್ ಸ್ಟಿಲ್ ಅಮ್ಮ ಹೇಳ್ತಾಯಿದ್ರು ಇಲ್ಲ ಗುಡ್ ಅಂತ. ಆ ಕಡೆಯಿಂದ ಅಮ್ಮ ವೀಡಿಯೋ ತಗೊಳ್ಳುವಾಗ ಮೋಟಿವೇಟ್ ಮಾಡ್ತಾಯಿದ್ರು. ಸರಿ ಅಂತ ಇಟ್ಕೊಂಡು ಆಮೇಲೆ ವಾಪಸ್ ಕೊಟ್ಬಿಟ್ಟೆ. ವಾಪಸ್ ಕೊಟ್ಟಮೇಲೆ ವಾಪಸ್ಸು ಬಾಯಿ ಹತ್ರ ಬಂದಿದ್ದ ಜೀವ ಮತ್ತೆ ವಾಪಸ್ ಬಂದಂಗೆ ಆಯಿತು ನನಗೆ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕಾವು ಸಾಯ್ತಾಯಿತ್ತು. ಇದು ತುಂಬ ಕುಳ್ಳು ಕಾವು, ಆ ಥರ ಒಂಥರ ಸ್ಪೆಷಲ್ ಬ್ರೀಡ್. ಆಮೇಲೆ ಇಲ್ಲಿ ಏನಂತ ಹೇಳಿದರೆ ಪಿಕಾಕ್ ಇತ್ತು, ಮತ್ತು ಇನ್ನೊಂದು ಚಿಕ್ಕದೊಂದು ಫಾಕ್ಸ್ ಇತ್ತು. ಆಮೇಲೆ ಇದು ಬಂದು ಅದೇ ಚೈನಾ ಬ್ರಿಡ್ದು ಟಗರು ಅಂದ್ರಲ್ಲ ಅದಿತ್ತು. ಆಮೇಲೆ ತುಂಬ ಥರದ ಬರ್ಡ್ಸ್ ಕೂಡ ಇತ್ತು. ನಾನು ಅದನ್ನೆಲ್ಲ ವೀಡಿಯೋ ತೊಗೊಳಕ್ಕೆ ಹೋಗಲಿಲ್ಲ, ಬಿಕಾಸ್ ಐ ವಾಸ್ ಜಸ್ಟ್ ಎಂಜಾಯಿಂಗ್ ದ ಮೊಮೆಂಟಲ್ಲಿ. ಆಮೇಲೆ ಇಲ್ಲಿ ಈ ಥರ ಫಿಶಸ್ ಎಲ್ಲ ಇರುತ್ತಲ್ಲ, ಈ ಥರ ಕೊಯ್ ಫಿಶಸ್ ಎಲ್ಲ, ಅದ್ರದ್ದೊಂದು ದೊಡ್ಡ ಪಾಂಡ್ ಇತ್ತು. ಅಲ್ಲಿ ನಾವು ಈ ಥರ ಫಿಶ್ಗೆ ಫೀಡ್ ಕೂಡ ಮಾಡ್ಬೋದಾಗಿತ್ತು. ನೋಡಿ ನಾನು ಫೀಡ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ನಾನು ವಾಯ್ನಾಡ್ ಹೋದಾಗ್ಲೂ ಇದೇ ಥರದ್ದು ಒಂದು
ನನಗೆ ಒಂದು ಪೆಟ್ ಸ್ಟೇಷನ್ ಅಂತ ಒಂದು ಪ್ಲೇಸ್ ವಿಸಿಟ್ ಮಾಡಿದೆ. ಅಲ್ಲಿ ಕೂಡ ಸೇಮ್ ಇದೇ ಥರ ಇತ್ತು. ಬಟ್ ಇಲ್ಲೊಂದು ಸ್ವಲ್ಪ ಏನಂತ ಹೇಳಿದ್ರೆ ಇನ್ನೂ ಹೊಸದಿದೆ ಇದು, ಅಂದರೆ ಹೊಸದಾಗಿ ಡಿಸೈನ್ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಹೈಜಿನಿಕ್ ಆಗಿದೆ ಅಲ್ಲಿ. ಅದು ಕೂಡ ಚೆನ್ನಾಗಿತ್ತು, ಈ ಪ್ಲೇಸ್ ಕೂಡ ಚೆನ್ನಾಗಿದೆ. ಸೊ ತುಂಬ ಸಲ ಫೀಡ್ ಮಾಡಿದೆ ನಾನು ಈ ಕೊಯ್ ಫಿಶ್ಗೆ. ನಂಗೆ ಆ್ಯಕ್ಚುಲಿ ಈ ಫಿಶ್ಗೆ ಫೀಡ್ ಮಾಡೋ ಕೆಲಸ ಅಂದರೆ ತುಂಬ ಇಷ್ಟ. ಎಲ್ಲೋದ್ರೂ ಮಾಡಿದ್ರೂ ಮತ್ತೊಂದು ಸಲ ಮಾಡ್ತೀನಿ. ಸೊ ಹಾಗೆ ಮಾಡ್ತಾಯಿದ್ದೆ ನಾನು. ಆಮೇಲೆ ಅಮ್ಮಂಗೆ ಫೀಡ್ ಮಾಡೋಕ್ಕೆ ಹೇಳಿದೆ. ಫಸ್ಟ್ ಅವರು ಇಲ್ಲ ಇಲ್ಲ ಅಂತ ರೆಫ್ಯೂಸ್ ಮಾಡಿದರು. ಬಟ್ ಆಮೇಲೆ ಅಮ್ಮ ಕೂಡ ಇದಕ್ಕೆ ಫಿಶ್ಗಳಿಗೆಲ್ಲ ಫೀಡ್ ಮಾಡಿದ್ರು. ಆಮೇಲೆ ಇಲ್ಲಿ ತುಂಬ ಏನಂತ ಹೇಳಿದರೆ, ನಾನು ನೋಡ್ತಾ ಇದ್ನಲ್ಲ ವಿಸಿಟರ್ಸ್ ಎಲ್ಲ ತುಂಬ ಮಕ್ಕಳು, ಚಿಕ್ಕ ಮಕ್ಕಳಿರೋ ಪೇರೆಂಟ್ಸ್ ಜಾಸ್ತಿ ಬಂದಿದ್ದರು. ಆಮೇಲೆ ನೀವು ಬರ್ಡ್ಸ್ ಆಯ್ತಾ ಈ ಥರ ಕೈಲೆಲ್ಲ ಇಟ್ಕೊಬೋದು. ಈ ಥರ ಪ್ಯಾರೆಟ್ಸ್ ಎಲ್ಲ ಎಷ್ಟು ಚೆನ್ನಾಗೆ ನಮ್ಮ ಕೈ ಮೇಲೆ ಬಂದು ಕೂರ್ತಾಯಿತ್ತು. ಏನಂತ ಹೇಳಿದ್ರೆ ಅವ್ರು ನಮ್ಮ ಕೈ ಮೇಲೆ ಫುಡ್ ಹಾಕ್ತಾರೆ. ಫುಡ್ ಹಾಕಿದ ತಕ್ಷಣ ಆಬ್ವಿಯಸ್ಲಿ ಅದು ಬಂದುಬಿಟ್ಟು ನಮ್ಮ ಕೈ ಮೇಲೆ ಕೂತ್ಕೊಂಡು ಫುಡ್ ತಿನ್ನತ್ತೆ. ಈ ಥರದ್ದು ನಾನು ಒಂದು 2-3 ಥರ ಬ್ರೀಡ್ ಬರ್ಡ್ಸ್ಗೆ ನಾನು ಫೀಡ್ ಮಾಡಿದೆ. ಇದು ಕೂಡ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ನನ್ನ ವಯನಾಡ್ ಟ್ರಿಪ್ಪಲ್ಲಿ. ಬಟ್ ಸ್ಟಿಲ್ ಮತ್ತೊಂದು ಸಲ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೆ. ನನಗೇನಂತ ಹೇಳಿದರೆ ಈ ಟ್ರಿಪ್ ತುಂಬ ಸ್ಪೆಷಲ್ ಬಿಕಾಸ್ ಅಮ್ಮಂಗೋಸ್ಕರ ನಾನು ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು. ಅಮ್ಮಂಗೂ ಆ್ಯಕ್ಚುಲಿ ಆಫ್ಟರ್ 15th ಅಂದರೆ ಈ ಮಂತ್ ಒಂದು 10 days ಆದಮೇಲೆ ಅಮ್ಮನೂ ತುಂಬ ಬ್ಯುಸಿ ಆಗ್ತಾರೆ, ನಾನು ಬ್ಯುಸಿ ಆಗ್ತೀನಿ. ಅದಕ್ಕಿಂತ ಮುಂಚೆ ನನಗೇನಂತ ಹೇಳಿದ್ರೆ ಅಮ್ಮಂಗೆ ಇದೊಂದು ಟ್ರಿಪ್ ಮಾಡಿಸ್ಬಿಡೋಣ ಅಂತಲೇ ನಾನು ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು. ಆ್ಯಕ್ಚುಲಿ ಅಪ್ಪ ಇದ್ದಾಗ ಅಮ್ಮಂಗೆ ಯಾವಾಗೂ ಏನಂತ ಹೇಳಿದ್ರೆ ಟ್ರಿಪ್ ಕರ್ಕೊಂಡು ಹೋಗ್ತಿರ್ಲಿಲ್ಲ ಇರ್ಬೋದು, ಆದರೆ ಡೈಲಿ ಆಚೆ ಕರ್ಕೊಂಡು ಹೋಗೋದು, ವೆಜಿಟೇಬಲ್ಸ್ ಇಬ್ಬರು ಒಟ್ಟಿಗೆ ಹೋಗ್ತಾ ಇರೋದು, ಆ ಥರದ್ದೆಲ್ಲ ಮಾಡ್ತಾಯಿದ್ರು. ಸೊ ಅಟ್ಲೀಸ್ಟ್ ನಾನು ಒನ್ಸ್ ಇನ್ ಅ ಇಯರ್ ಈ ಥರ ಕರ್ಕೊಂಡು ಹೋಗ್ಬಿಟ್ಟು ಅಮ್ಮಂಗೆ ಖುಷಿ ಪಡಿಸ್ಬೋದು ಅನ್ನೋ ವಿಷಯಕ್ಕೆ ನಾನು ಇದನ್ನು ಮಾಡ್ತೀನಿ ಅಷ್ಟೇ. ಸೊ ಲಾಸ್ಟ್ ಇಯರ್ ನಾನು ಉದಯ್ಪುರ್ ಮತ್ತು ಮೌಂಟ್ ಅಬು ಕರ್ಕೊಂಡು ಹೋಗಿದ್ದೆ. ಈ ವರ್ಷ ನಾನು ಅಮ್ಮಂಗೆ ಇಷ್ಟ ಇರೋ ಪ್ಲೇಸ್ ಮುನ್ನಾರ್, ಎಲೆಪಿ, ತೇಕ್ಟಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದೊಂದು ನನಗೆ ಈ ಸಲದ ಖುಷಿ ವಿಚಾರ. ಆಮೇಲೆ ನಾವು ಬಂದ್ವಿ ನಮ್ಮ ಮುನ್ನಾರಲ್ಲಿ ಹಿಲ್ ಟಾಪಲ್ಲಿರೋವಂತಹ ನಮ್ಮ ರೂಮ್ಗೆ, ರೆಸಾರ್ಟ್ಗೆ. ಅದು ಬಂದು ಬ್ರಿಟಿಷ್ ಕಾಂಟಿ ಅಂತ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ ವ್ಯೂ. ನಾನು ಬಂದಿದ್ದ ತಕ್ಷಣ ನೋಡಿದ ತಕ್ಷಣ ವಾವ್ ಅಂತ ಅಂದ್ಕೊಂಡ್ಬಿಟ್ಟೆ. ನಾನು ಆ್ಯಕ್ಚುಲಿ ಈ ವ್ಯೂ ಬೇಕಂತಲೇ ಇದನ್ನು ಬುಕ್ ಮಾಡಿದ್ದೆ. ನಾನು ಬುಕ್ ಮಾಡುವಾಗ ಅಷ್ಟೇ, ಇದರಲ್ಲಿ ಬ್ರಿಟಿಷ್ ಕಾಂಟಿಯಲ್ಲಿ ನಿಮಗೆ ಏನಂದರೆ ವಿತೌಟ್ ಬಾಲ್ಕನಿ ಇರೋ ರೂಮ್ಸು ಇದೆ, ವಿತ್ ಬಾಲ್ಕನಿ ಇರೋ ರೂಮ್ಸು ಇದೆ ನಿಮಗೆ. ಮತ್ತು ಏನಂತ ಹೇಳಿದರೆ ಈ ವ್ಯೂ ಬೇಕಂದರೆ ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ನಿಮ್ಮ ರೂಮ್ಗೆ. ಸೊ ನೀವು ಅದನ್ನು ಏನಾದರೂ ಇಲ್ಲಿ ಬುಕ್ ಮಾಡೋದಾದ್ರೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ನಿಮಗೆ ನನಗೆ ಬಾಲ್ಕನಿ ವ್ಯೂ ಬರುತ್ತಾ, ಹಿಲ್ ವ್ಯೂಸ್ ಬರುತ್ತಾ ಅಂತ ಹೇಳ್ಬಿಟ್ಟು ಅದ್ರ ಪ್ರಕಾರ ನೀವು ಬುಕ್ ಮಾಡ್ಕೊಬೋದು. ಸೊ ನಾನು ಅದನ್ನು ಕೇಳಿಬಿಟ್ಟು ಚೆಕ್ ಮಾಡಿ ಬುಕ್ ಮಾಡ್ಕೊಂಡಿದ್ದೆ. ಬಿಕಾಸ್ ನನಗೆ ಈ ಥರ ವ್ಯೂಸ್ ಅದೆಲ್ಲ ತುಂಬ ಇಂಪಾರ್ಟೆಂಟ್. ನನ್ನ ಮನೆ ಕೂಡ ಆ ಥರ ವ್ಯೂ ನೋಡಿನೇ ತೊಗೊಂಡಿದ್ದೀನಿ. ಸೊ ಇನ್ನು ಒಂದೊಂದು ದಿವಸ ವೆಕೇಷನ್ಸ್ಗೆ ಹೋದಾಗಂತೂ ಒಬ್ವಿಯಸ್ಲಿ ನಾನು ಇದನ್ನೆಲ್ಲ ನಂಗೆ ಮ್ಯಾಟರ್ ಆಗುತ್ತೆ. ನೋಡಿ ನಮ್ಮ ಬಾಲ್ಕನಿಯಿಂದ ಎಷ್ಟು ಬ್ಯೂಟಿಫುಲ್ ವ್ಯೂ ನೈಟ್ ಟೈಮ್ ಕಾಣಿಸ್ತಾ ಇತ್ತು. ಇಡೀ ಮುನ್ನಾರ್ ಒಳ್ಳೆ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡೋ ಥರ ಕಾಣಿಸ್ತಾ ಇತ್ತು. ಅಮ್ಮಂಗೆ ಕೂಡ ತುಂಬ ಖುಷಿ ಆಯ್ತು. ನನಗೆ ಅದೇ ಇಂಪಾರ್ಟೆಂಟ್ ಇತ್ತು, ಬಿಕಾಸ್ ಅಮ್ಮಂಗೆ ಖುಷಿ ಆಗಬೇಕು ಈ ಟ್ರಿಪ್ ಅಂತ ಹೇಳ್ಬಿಟ್ಟು. ಅಮ್ಮ ಏನಂತ ಹೇಳಿದ್ರೆ ಒಂದು ಸ್ವಲ್ಪ ದಿವಸ, ಇವಾಗ ಒಂದು ವಾರ ಅದಾದಮೇಲೆ ಅಮ್ಮಂದೇ ಆದ ಕಮಿಟ್ಮೆಂಟ್ಸ್ ಇದೆ, ಮತ್ತು ನನಗೆ ನನ್ನದೇ ಆದ ಕಮಿಟ್ಮೆಂಟ್ಸ್ ಇದೆ. ಸೊ ಅದಕ್ಕೆ ಅಟ್ಲೀಸ್ಟ್ ಇನ್ ದಿಸ್ 4-5 days ನಾವು ಕೇರಳ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಮ್ಮದು ಏನಂತ ಇದ್ದರೆ, ನಾನು ಇದ್ದಿದ್ದು ರೆಸಾರ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಅಲ್ಲಿನೂ ತುಂಬ ಪೀಸ್ಫುಲ್ ಆಗಿತ್ತು. ನಾನು ತೋರಿಸ್ತಾ ಇದ್ದೀನಲ್ಲ ನಿಮಗೆ. ನಾವು ಆಮೇಲೆ ಡಿನ್ನರ್ಗೆ ಬಂದ್ವಿ. ಡಿನ್ನರ್ ಆ್ಯಕ್ಚುಲಿ ನಿಮ್ಗೆ ಏನಂತ ಹೇಳಿದ್ರೆ ಮುನ್ನಾರ್ಗೆ ಬಂದರೆ ಈವ್ನಿಂಗ್ ಟೈಮ್ ಅಂತೂ ತುಂಬ ಚಳಿ ಇರುತ್ತೆ. ಬ್ಯಾಂಗ್ಳೂರಲ್ಲಿ ಏನು ಚಳಿ ಇದೆ ಅದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ನಾವಂತೂ ಸ್ವೆಟ್ ಟಿ ಶರ್ಟ್ಸ್ ಅದು ಇದು ಫುಲ್ ಕವರ್ ಮಾಡ್ಕೊಳಕ್ಕಂತ ಫುಲ್ ತೊಗೊಂಡು ಬಂದಿದ್ವಿ. ನಾನಂತೂ ಸ್ವೆಟರೆಲ್ಲ ಹಾಕ್ಕೊಂಡು ಸ್ಕಾರ್ಫ್ ಎಲ್ಲ ಕಟ್ಕೊಂಡು ಬಂದುಬಿಟ್ಟಿದ್ದೆ. ಆಮೇಲೆ ನಾವೇನಂತ ಅಂದ್ಕೊಂಡ್ವಿ, ಬೇರೆ ಕಡೆ ಹೋಗಿ ಮುನ್ನಾರಲ್ಲಿ ಯಾವುದಾದ್ರೂ ಬೇರೆ ರೆಸ್ಟೋರೆಂಟಲ್ಲಿ ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ನಾನು ಡ್ರೈವರ್ಗೆ ಕಾಲ್ ಮಾಡಿದೆ. ಅವ್ರು ಹೇಳಿದರು, ನೀವು ಇರೋ ರೆಸಾರ್ಟಲ್ಲೇ ಆ್ಯಕ್ಚುಲಿ ತುಂಬ ಚೆನ್ನಾಗೆ ಏನಂದರೆ ಡಿನ್ನರೆಲ್ಲ ಸಿಕ್ಕತ್ತೆ, ಫುಡ್ ತುಂಬ ಟೇಸ್ಟ್ ಇರುತ್ತೆ, ನೀವು ಅಲ್ಲೇ ಎಕ್ಸ್ಪ್ಲೋರ್ ಮಾಡಿ ಮೇಡಮ್ ಅಂತ ಅಂದರು. ಬೇಕಾದರೆ ನಿಮ್ಗೆ ಆಚೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತೇಳ್ಬಿಟ್ಟು. ಅಷ್ಟೊತ್ತಿಗೆ ನಾವು ತುಂಬ ಟಯರ್ಡ್ ಆಗಿದ್ವಿ. ಆಚೆ ಕಡೆ ಹೋಗಿ ಇನ್ನೊಂದು ಸ್ವಲ್ಪ ಮುನ್ನಾರ್ ಸಿಟಿನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂದರೆ ಸರಿ ಅಂತ ಹೇಳ್ಬಿಟ್ಟು ನಾವು ಇದ್ದಿದ್ದು ಬ್ರಿಟಿಷ್ ಕಾಂಟಿ ಅದೇ ರೆಸಾರ್ಟಲ್ಲೇ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡಿ ಇಲ್ಲಿ ತೊಟ್ಲು ಸಹಿತ ಇಟ್ಟಿದ್ದಾರೆ. ಇಲ್ಲಿ ತುಂಬ ಚೆನ್ನಾಗೇ ಇತ್ತು ಆ್ಯಕ್ಚುಲಿ ಇಲ್ಲಿ ಅರೇಂಜ್ಮೆಂಟ್. ಆಮೇಲೆ ನಾವೇನಂತ ಹೇಳಿದರೆ, ನಾನು ಅಮ್ಮ ಓಕೆ ಇಲ್ಲೇ ಊಟ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ನಾವು ಮೆನು ಎಲ್ಲ ನೋಡಿ ಆರ್ಡರ್ ಮಾಡಿದ್ವಿ. ನಾನೇನಂತ ಹೇಳಿದ್ರೆ ತುಂಬ ಡೌಟ್ಫುಲ್ಲಾಗಿ
ಹೇಗಿರುತ್ತೋ ಫುಡ್ ಅಂತೇಳ್ಬಿಟ್ಟು ಬಿಕಾಸ್ ನಾನು ಮಧ್ಯಾಹ್ನ ಊಟ ಮಾಡಿದ ಫುಡ್ ಅಂತೂ ಸಖತ್ ಟೇಸ್ಟಿ ಇತ್ತು. ಆಮೇಲೆ ಇಲ್ಲಿ ಆರ್ಡರ್ ಮಾಡಿದ ಮೇಲೆ ಒಂದು ಸಿಪ್ ಸೂಪ್ ತಗೊಂಡೆ ನಾನು. ಹಾಟ್ ಹಾಟ್ ಪಾಟ್ ಸೂಪ್ ಅಂತ ಎಷ್ಟು ಟೇಸ್ಟಿ ಇತ್ತು, ಮೈ ಗಾಡ್. ಆಮೇಲೆ ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್. ಆಮೇಲೆ ಇನ್ನೊಂದು ಇದು ಬಂದು, ಈ ಪ್ಲೇಟ್ ಬಂದುಬಿಟ್ಟು ಇದು ಸೀ ಫುಡ್ ಪ್ಲ್ಯಾಟರ್ ಅಂತ. ಇದರಲ್ಲಿ ನನಗೆ ಆಲ್ಮೋಸ್ಟ್ ಅವರು ಸ್ಕ್ವಿಡ್ ಮತ್ತು ಪ್ರಾನ್ಸ್ ಮತ್ತು ಪಾಂಫ್ರೆಟ್ದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಫ್ರೈ ಮಾಡಿರೋದು, ಮತ್ತು ತುಂಬ ವೆರೈಟೀಸ್ ಆಫ್ ಫಿಶ್ನ ಅದರಲ್ಲಿ ಫ್ರೈ ಮಾಡಿರೋದು ಹಾಕಿದ್ದು. ಎಷ್ಟು ಟೇಸ್ಟಿ ಇತ್ತಂದರೆ ಮೈ ಗಾಡ್, ಅದೆಷ್ಟು ಎಂಜಾಯ್ ಮಾಡ್ಕೊಂಡು ತಿಂದಿದ್ದೀವಿ ಅಂತ ಹೇಳೋಕ್ಕೆ ಬರಲ್ಲ. ನಾವು ಅದೇ ಒಂದೊಂದು ಸಲ ಏನಂತ ಹೇಳಿದರೆ, ಸುಮ್ಮನೆ ನಾವು ಕೆಲವೊಂದೊಂದು ರೆಸ್ಟೋರೆಂಟ್ನ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ತುಂಬ ತುಂಬ ಟೇಸ್ಟ್ ಇರುತ್ತೆ. ಇದು ನಾವಿದ್ದು ರೆಸಾರ್ಟಿಂದ ರೆಸ್ಟೋರೆಂಟ್ ಇದು. ಸೊ ನಾವು ಅಲ್ಲಿ ಬಂದು ಊಟ ಮುಗಿಸಿ ಅದಾದಮೇಲೆ ಮತ್ತೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಈ ಪ್ರಾಪರ್ಟಿನ ಅಂತೇಳ್ಬಿಟ್ಟು ನಾನು, ಅಮ್ಮ ಮತ್ತು ರೂಮ್ಗೆ ಹೋಗಿ ಕರೆಕ್ಟಾಗಿ ಎಲ್ಲ ಸ್ವೆಟರೆಲ್ಲ ಹಾಕ್ಕೊಂಡು, ಸ್ಕಾರ್ಫೆಲ್ಲ ಹಾಕ್ಕೊಂಡು ಕವರ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನಿಮ್ಗೇನಾದರೂ ಔಟ್ಡೋರ್ ಡೈನಿಂಗ್ ಬೇಕಂತ ಹೇಳಿದರೆ ಇಲ್ಲಿ ಅರೇಂಜ್ ಮಾಡಿಕೊಡ್ತಾರೆ. ಮತ್ತು ಏನಂತ ಹೇಳಿದ್ರೆ, ಇಲ್ಲಿ ಜಿಮ್ ಕೂಡ ಇತ್ತು, ಮತ್ತು ಸಣ್ಣದಾಗಿ ಸ್ವಲ್ಪ ಇಂಡೋರ್ ಗೇಮ್ಸ್ ಅದೆಲ್ಲನೂ ಇತ್ತು. ಆಮೇಲೆ ಇವತ್ತೇನಂತ ಹೇಳಿದರೆ ಫುಲ್ ಮೂನ್ ಡೇ ಇತ್ತು. ನಾನು ಅದಕ್ಕೆ ಬಂದ್ಬಿಟ್ಟು ಫುಲ್ ಮೂನ್ ನೋಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ತೊಗೊತಾ ಇದ್ದೆ. ಆಮೇಲೆ ನಾನೇನಂತ ಹೇಳಿದೆ, ಫುಲ್ ಮೂನ್ ಇದ್ದಾಗ ಬೇಗ ಬೇಗ ಏನಾದರೂ ನನ್ನದು ಆಸೆ ಇದ್ದರೆ ವಿಶ್ ಮಾಡ್ತೀನಿ. ಸೊ ಮೂನ್ ನೋಡಿದ ತಕ್ಷಣ ಏನಾದರೂ ಒಂದೊಂದು ವಿಶ್ ನನ್ನ ಹಾರ್ಟಿಂದ ಬಂದುಬಿಡುತ್ತೆ. ಆ ಥರ ವಿಶ್ ಮಾಡ್ತಾಯಿದ್ದೆ. ಅಮ್ಮ ಎಲ್ಲಿದ್ಯಾ ಅಂತ ಆ ಕಡೆ ಕಿರ್ಚಿದ್ರು. ಬಿಕಾಸ್ ಅವ್ರಿಗೆ ಒಂದು ಸ್ವಲ್ಪ ಹೊತ್ತು ನಾನು ಕಾಣಿಸೇ ಇಲ್ಲ. ಬಿಕಾಸ್ ಇಲ್ಲಿ ಸೈಲೆಂಟಾಗಿ ನಾನು ವಿಶ್ ಮಾಡಿಕೊಂಡು ವಿಡಿಯೋ ತಗೊಂಡು ನಿಂತ್ಬಿಟ್ಟಿದ್ದೆ. ಬಟ್ ನನಗೆ ತುಂಬ ಇಷ್ಟ ಆಯಿತು ಈ ಪ್ಲೇಸ್ ಕೂಡ, ನಾನು ಇದ್ದಿದ್ದ ಪ್ರಾಪರ್ಟಿ, ಮತ್ತು ಇವತ್ತಿಂದು ಜರ್ನಿ ಕೂಡ ಚೆನ್ನಾಗಿತ್ತು. ಸೊ ನನಗೆ ನೆಕ್ಸ್ಟ್ ಡೇ ಕೂಡ ನಂದು ಮುನ್ನಾರಲ್ಲೇ ಇದೆ, ನಾಳೆ ಕೂಡ. ಅದು ಹೆಂಗಿರುತ್ತೆ ನೋಡಬೇಕು. ನೋಡ್ತಾ ಇದ್ರಲ್ಲ, ನಾನು ಫುಲ್ ಕವರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನನಗೇನಂತ ಹೇಳಿದ್ರೆ ಕೋಲ್ಡ್ ಅಂದರೆ ಆಗೋದೇ ಇಲ್ಲ. ನನಗೆ ಸ್ವಲ್ಪ ಕೋಲ್ಡ್ ಪ್ಲೇಸಲ್ಲಿದ್ರೂ ಬೇಗನೆ ನನಗೆ ಕೋಲ್ಡ್ ಆ್ಯಂಡ್ ಕಾಫ್ ಅನ್ನೋಕ್ಕಿಂತ ಕೋಲ್ಡ್ ಬೇಗ ಕ್ಯಾಚ್ ಆಗಿಬಿಡುತ್ತೆ. ಆ ಕೋಲ್ಡಿಂದ ಏನಂತ ಹೇಳಿದ್ರೆ ನೋಸ್ ಎಲ್ಲ ಬ್ಲಾಕ್ ಆಗಿಬಿಟ್ಟು ಹೆಡ್ಡೇಕ್ ಆ ಥರ ಎಲ್ಲ ಬರುತ್ತೆ. ಆಲ್ಮೋಸ್ಟ್ ಅದೆಲ್ಲ ಆಗಿಬಿಟ್ಟಿತ್ತು ನನಗೆ. ಆಮೇಲೆ ನಾನು ಟ್ಯಾಬ್ಲೆಟ್ಸು ಕೂಡ ಎಲ್ಲ ಥರ ಟ್ಯಾಬ್ಲೆಟ್ಸೂ ತಂದಿದ್ದೆ ನಾನು. ಏನಂದರೆ ಗ್ಯಾಸ್ಟ್ರೈಟಿಸ್ದು, ಮತ್ತು ಫೀವರ್, ಮತ್ತು ಕೋಲ್ಡ್ ಎಲ್ಲದ್ರದ್ದು ತಂದಿದ್ದೆ. ಸೊ ನಾನು ಬೇಗ ಟ್ಯಾಬ್ಲೆಟ್ಸ್ ಕೂಡ ತೊಗೊಂಡೆ, ಬಿಕಾಸ್ ಫುಲ್ ನೋಸ್ ಬ್ಲಾಕ್ ಆಗಿತ್ತು ನನಗೆ. ಆಮೇಲೆ ಮತ್ತೆ ಫುಲ್ ಮೂನ್ ನೋಡಿಬಿಟ್ಟು ನಾನು ಖುಷಿಯಾಗಿ ಕುಣಿತಾ ಇದ್ದೆ. ಅದಕ್ಕೇನೋ ವಿಶ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಂಗೆ ಗೊತ್ತಿಲ್ಲ ಯಾರ್ಯಾರು ಈ ಥರ ಮಾಡ್ತೀರಾ ಅಂತ. ನಾನಂತೂ ಈ ಥರ ಮಾಡ್ತಾನೇ ಇರ್ತೀನಿ, ಯಾವಾಗಲೂ ವಿಶ್ ಮಾಡ್ತಾನೆ ಇರ್ತೀನಿ, ಯಾವಾಗಲೂ ಸುಮ್ಮನೆ ಇದ್ದಾಗ ಪ್ರೇಯರ್ಸ್ ಮಾಡ್ತಾನೆ ಇರ್ತೀನಿ. ನಾನೊಂಥರ ಪರ್ಸನ್. ಬಟ್ಟು ಇದೆಲ್ಲ ನನಗಂತೂ ವರ್ಕ್ ಆಗ್ತಿದೆ ಲೈಫಲ್ಲಿ. ನಾನು ಏನು ಮಾಡ್ತಿದ್ದೀನಿ ಅದನ್ನ ನಾನು ಏನಾದರೂ ಪ್ರೇಯರ್ಸ್ ಮಾಡಿದರೆ ಆ ಥರ ವರ್ಕ್ ಆಗುತ್ತೆ. ಸೊ ನಾವು ವರ್ಕ್ ಆಗಿದಾಗ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಬಿಕಾಸ್ ನಿಮಗೇನಾದರೂ ಆ ಥರ ವಿಶಸ್ ಇದ್ದರೆ ನೀವು ಮಾಡಿ, ನಿಜವಾಗೂ ವರ್ಕ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿ, ಜಿಮ್ ಏರಿಯಾದಲ್ಲಿ ಮತ್ತು ಸ್ವಲ್ಪ ಇಂಡೋರ್ ಗೇಮ್ಸ್ ಎಲ್ಲ ಇತ್ತು, ಕ್ಯಾರಮ್ ಬೋರ್ಡ್ ಮತ್ತು ಚೆಸ್ ಆ ಥರದ್ದೆಲ್ಲ. ಅಮ್ಮ ಹೇಳ್ತಾಯಿದ್ರು ತುಂಬ ವರ್ಷ ಆಗಿತ್ತು ಅವ್ರು ಕ್ಯಾರಮನ್ನು ಆಡಿಲ್ಲ ಅಂತ ಹೇಳ್ಬಿಟ್ಟು. ಅವ್ರು ಕೂತ್ಕೊಂಡು ಏನೋ ಈ ಥರ ಪಾನ್ಸ್ ಎಲ್ಲ ಮೂವ್ ಮಾಡ್ತಾಯಿದ್ರು. ನಾನಂತೂ ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ. ಬಿಕಾಸ್ ನನಗೇನು ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಇದರಲ್ಲೆಲ್ಲ ನಿಜಾನೂ ಕ್ರೇಜ್ ಇಲ್ಲವೇ ಇಲ್ಲ. ನನಗೇನಂತ ಹೇಳಿದರೆ ಜಸ್ಟ್ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಡಿಫ್ರೆಂಟ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದಂದರೆ ಇಷ್ಟ, ಮತ್ತು ಡಿಫ್ರೆಂಟ್ ಫುಡ್ಸ್ ಸಹಿತ ಎಕ್ಸ್ಪ್ಲೋರ್ ಮಾಡೋದಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಏನಂತ ಹೇಳಿದ್ರೆ, ನಮಗೆ ಎಲ್ಲ ದಿನಾನು ಒಬ್ಬರು ಡ್ರೈವರೇ ಇದ್ದಾರೆ. ಫುಲ್ ನಮಗೆ ಆಲಪಿ, ತೇಕ್ಟಿ, ಹಾಗೆ ಕೊಚ್ಚಿ ಮತ್ತು ಮೂನಾರ್ ಇಷ್ಟನ್ನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ನಾನು ಕೇರಳದಲ್ಲಿ. ಸೊ ಆದಷ್ಟು ಪ್ಲೇಸಸಲ್ಲಿ ಏನು ಬೆಸ್ಟ್ ಫುಡ್ ಸಿಗುತ್ತೆ, ಮತ್ತು ಯಾವ್ಯಾವುದು ಬೆಸ್ಟ್ ಪ್ಲೇಸ್ ಎಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.